ಓಕೆ. ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಜಸ್ಟ್ ಟ್ರಾವೆಲ್ ಕನ್ನಡ ಯೂಟ್ಯೂಬ್ ಚಾನಲ್. ಹೆಂಗಿರ್ತಿದ್ದೀನಿ ಅಂತೇಳಿ ಹೇಳ್ತೀನಿ. ಇನ್ಯಾರು ನಮ್ಮ ಚಾನಲ್ಗೆ ಲೈಕ್ ಮಾಡಿಲ್ವೋ ಲೈಕ್ ಮಾಡ್ಕೋಬೇಕು, ಶೇರ್ ಮಾಡ್ತಿರೋ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಬೇಕಾಯ್ತಾ ಗೈಸ್. ಇನ್ನು ತುಂಬ ಅಂದರೆ ತುಂಬ ಒಳ್ಳೊಳ್ಳೆ ವೀಡಿಯೋ ಬರ್ತಿರ್ತದೆ. ಮತ್ತು ಸಿಗೋಣ, ಡೈರೆಕ್ಟ್ ಈಗ ಸ್ಟೇಷನ್ಗೆ ಹೋಗಬೇಕು. ಸೊ ಟ್ರೈನ್ ಇರೋದು 4 ಗಂಟೆಗೆ. ಸ್ಟೇಷನ್ಗೆ ಹೋಗಿ ಮತ್ತೆ ಸಿಗ್ತೀನಿ ಗೈಸ್. ಸೊ ಇವಾಗ ನಾವು ಎಂಟ್ರಿ ಆಗ್ತಿದ್ದೀವಿ ಸಿಕಿಂದ್ರಾಬಾದ್ ರೈಲ್ವೆ ಸ್ಟೇಷನ್ ಒಳಗೆ ಹೋಗ್ಬೇಕು. ಇದ್ರಾಗ ಎಷ್ಟು ಪ್ಲಾಟ್ಫಾರ್ಮ್ ಗೊತ್ತಿಲ್ಲ. ನಾನು ಫಸ್ಟ್ ಗೇಟಿಂದ ಎಂಟ್ರಿ ಆಗ್ತೀನಿ ಗೈಸ್. ಓಕೆ. ಅಲ್ಲ ಗುರು, ನನಗೊಂದು ಗೊತ್ತಾಗಲ್ದು, ಇಷ್ಟಿಷ್ಟು ಜನ ತಿರುಗಾಡ್ತಾರೆ ದಿನಕ್ಕೆ. ಅಂದ್ರೂ ಸೆಂಟ್ರಲ್ ಗೌರ್ಮೆಂಟ್ ಅಂದರೆ ರೈಲ್ವೇದು ಅಷ್ಟು ಲಾಸ್ ಆಗದಂತ ಹೆಂಗ ಗುರು? ಹಾಂ, ನೀನು ಟಿಕೆಟ್ ತಗೊಳಾರ್ದು ಹೋಗೋರು ಆರ ಇದ್ರಾಗ ಏನು ಕದೆ ತಿಳಿಯೋದು ದೊಡ್ಡವ್ರಾಗ. ಅಂದ್ರೂ ಲಾಸ್ ಅದ ಅಂತ ಹೇಳ್ತಾರೆ. ಅಷ್ಟು ಕೋಟಿ ಲಾಸ್ ಅದ, ಇಷ್ಟು ಕೋಟಿ ಲಾಸ್ ಅದಂತ. ಏನೇನಪ್ಪ. ಸೊ ನಮ್ಮ ಟ್ರೈನ್ ಬಂದ್ಬಿಟ್ಟು 12704. ಸೊ ಇಲ್ಲಿ ಹಾಕಿರ್ತಾರ, ನಾನು ನೋಡಕತ್ತೀನಿ. ಸೊ ಇಲ್ಲಿ ಹಾಕಿರ್ತಾರೆ ಬೋರ್ಡ್ನಾಗ. ಸೊ ಇಲ್ಲಿ ನೋಡ್ಕೊಂಡ್ಬಿಟ್ಟು ನಾವು ಪ್ಲಾಟ್ಫಾರ್ಮ್ ಹೋಗ್ಬೇಕು. ಯಾಕಂದ್ರೆ ಇಲ್ಲಿ ಟೋಟಲ್ 10 ಪ್ಲಾಟ್ಫಾರ್ಮ್ ಇರ್ತದೆ ಗುರು. 10 ಪ್ಲಾಟ್ಫಾರ್ಮ್ ಇರ್ತದೆ. ಸೊ ಚೆಕ್ ಮಾಡ್ಕೊಂಡು ಹೋಗೋಣ ಗುರು. ಪ್ಲಾಟ್ಫಾರ್ಮ್ ನಂಬರ್ 2 ಅಂತೇಳಿ ಅಪ್ಡೇಟ್ ಮಾಡ್ಯಾರ ಈಗ ಬೋರ್ಡ್ನಾಗ. ಸೊ ನಾವೀಗ ಪ್ಲಾಟ್ಫಾರ್ಮ್ ನಂಬರ್ 2 ಹೋಗ್ಬೇಕು. ಅಲ್ಲಿ ನಿಂತಿರ್ತಾ ಅನ್ಕೊಂತೀನಿ. ಇನ್ ಕೇಸ್ ನಿಂತಿರಲಿಲ್ಲಪ್ಪ ಅಂತಂದ್ರೆ ವೇಟ್ ಮಾಡಮ್ರಿ. ಸೊ ಪ್ಲಾಟ್ಫಾರ್ಮ್ ನಂಬರ್ 2 ಅಂತ ಅಪ್ಡೇಟ್ ಆಗ್ಯದ ಈಗಾಗಲೇ. ಈಗ ನೋಡ್ರಿ, ಜನರಲ್ದು ಪರಿಸ್ಥಿತಿ ತೋರಿಸ್ತಾರ್ರಿ ಈಗ. ಜರ್ನಿ ಇದು, ಈ ಒಂದು ಗಾಡಿದು ನೋಡ್ರಿ. ಅಮ್ಮ ಯಾಕಷ್ಟು ಇದು ಮಾಡಕತ್ತೀರಿ ಇವರೆಲ್ಲ? ಇದು ಏನಪ್ಪ ಅಂದ್ರೆ ಸಿಕಿಂದ್ರಾಬಾದ್ಲಿಂದ ಸ್ಟಾರ್ಟ್ ಆದ ಈ ಟ್ರೈನ್. ಇವ್ರು ಅವಾಗಲೇ ಏರಿ ಕೊಟ್ಟಾರ ನೋಡಿದ್ರು. ಎಷ್ಟು ಮಂದಿ ಯಾರು ಜನರಲ್ದಾಗ. ಸೊ ಈ ಒಂದು ಟ್ರೈನಿಗೆ ಟೋಟಲ್ ಅಂದರೆ ಒಂದು ಜನರಲ್, 2 ಜನರಲ್ಲು, ಒಂದು H1 A1 A2, 8 ಥರ್ಡ್ ಎಕನಾಮಿ ಅಂದರೆ 3E. ನಾನು ಬುಕ್ ಮಾಡಿರ್ತಕ್ಕಂಥದ್ದು 3E, 8 ಕೋಚು. ಅದಾದಮೇಲೆ ಸ್ಲೀಪರ್ ಒಂದು 6 ಕೋಚು. ಅದಾದಮೇಲೆ ಇಂದ ಮತ್ತೊಂದು ಜನರಲ್ ಅನ್ಕೊಂತೀನಿ. ಸೊ ಇಷ್ಟು ಕೋಚ್ ಇರ್ತದೆ ನೋಡ್ರಿ. ಇದೇನಪ್ಪ ಅಂದರೆ ನಾವು ಬೆಡ್ಶೀಟು ಈ ಒಳಗೆ ಕೊಡ್ತಿರ್ತಾರ. ಒಳಗೆ ಇವಾಗೆಲ್ಲ ಕೊಡಕತ್ತಾರ ಬೆಡ್ಶೀಟ್. ಇದು ಪ್ರತಿಯೊಂದು ಸೀಟಿಗೆ ಒಂದು ಇಟ್ಟೋತಾರ. ಹಿಂಗೆ ಇಷ್ಟು ಸೈಲೆಂಟ್ ಆದ ಗುರು. AC ಇಬ್ರು ಹೋಗಕ್ಕಾಗಲ್ದಿತ್ತಾರ. ಅದು ಇಟ್ಟು ಟೈಮು ಈ ಒಂದು ದಾರಿಗೆ ಇಬ್ಬರು ಹೋಗೋದಾಗಲ್ದು ಗುರು. ನಾನು ಈಗ ಹೋಗ್ತಿರೋದು 18ರಿಂದ 20 ತಾಸು ಜರ್ನಿ ಆಗ್ತದೆ. ಇವಾಗ ಟೈಮ್ 4 ಗಂಟೆಗೆ ಇಲ್ಲಿಂದ ಬಿಡ್ತದೆ. ಸಿಕಿಂದ್ರಾಬಾದಿಂದ 4 ಗಂಟೆಗೆ ಬಿಟ್ಟರೆ ಅಲ್ಲಿಗೆ ಬೆಳಗ್ಗೆ 9:30 ಇರ್ತದೆ, 9:10 ಗಂಟೆಗೆ ಇರ್ತದೆ. ಸೊ ಅಲ್ಲಿಂದ ನಾನು ಇನ್ನೊಂದು ಟ್ರೈನ್ ಹಿಡಿಬೇಕು. ನೀವು ನೋಡ್ತಿರೋ ಪ್ರತಿಯೊಂದು ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸೊ ನೈಟ್ ಊಟ ಕೂಡ ನಾನು ಆನ್ಲೈನಲ್ಲಿ ಆರ್ಡರ್ ಮಾಡಬೇಕು, ಅದನ್ನು ಕೂಡ ತೋರಿಸ್ತೀನಿ. ಸೊ ಇದು ಬಂದ್ಬಿಟ್ಟು ನಮ್ಮದು AC ರೂಮು ಇನ್ನೂ ತೋರಿಸೋದೈತೆ. ಮೇಲ್ಗಡೆ ನಾನು ಸೀಟ್ ಮೇಲ್ಗಡೆ ತಗೊಂಡಿದ್ದೀನಿ ಇವಾಗ. ಇಲ್ಲಪ್ಪ ಅಂತಂದರೆ ಮಿಡ್ಲ್ ಬಿಟ್ಟು ಮೇಲ್ಗಡೆ ಅಪ್ಪರ್ ತಗೊಂಡಿದ್ದೀನಿ ನಾನು. ಯಾಕಪ್ಪ ಅಂದ್ರೆ ಅವ್ರು ಯಾರೋ ವಯಸ್ಸಾದಾರ. ಸೊ ಅದ್ರ ಸಲುವಾಗಿ ಅದ್ರ ಬಿಟ್ಟಿಗೆ ಪುಣ್ಯಾತ್ಮ. ಸೊ TC ಬಂದೆಲ್ಲ ಟಿಕೆಟ್ ಚೆಕ್ ಮಾಡ್ಕೊಂಡು ಸೊ ಏನಪ್ಪ ಅಂದ್ರೆ ನಾನು ಅಪ್ಪರ್ ಬರ್ತಲ್ಲಿದ್ದೀನಿ ನಾನು. ನೀವು ತೋರಿಸ್ತೀನಿ ಸೆಕೆಂಡ್. ಸೊ ಇವೆಲ್ಲ ಪಿಲ್ಲೋಗಳು ಒಬ್ಬೊಬ್ರಿಗೆ ಅನ್ನು ಕೊಡ್ತಾರೆ. ಇದೇನಂದ್ರೆ ಬ್ಲಾಂಕೆಟ್. ಸೊ ಇವು ಬೆಡ್ಶೀಟ್ಗಳು. ಸೊ ಇದು ಆನ್ ಆಯ್ತು ಇವಾಗ. ಇದು ಕ್ಲೋಸ್ ಮಾಡಿದ್ರೆ ಆಫ್ ಆಗುತ್ತೆ. ಇದು ವಾಟರ್ ಬಾಟ್ಲ್ ಇಡೋದು ನೋಡ್ರಿ. ಹೊಲ್ಸು ಇಂಡಿಯನ್ ರೈಲ್ವೆ. ಸೊ ಇದು ನಾವು ಲೈಟ್ ಆನ್ ಮಾಡ್ಕೋಬೋದು. ಇಲ್ಲಿ ಕೇಬಲ್ ಚಾರ್ಜರ್ದು. ಸೊ ಲೈಟ್ ನಾವು ಹೆಂಗೆ ಬೇಕಾದರೂ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಗೈಸ್, ನಾವು ಇವಾಗಿರೋದು ಗುಂಟೂರಿಗೆ ಬಂದಿದ್ದೀವಿ. ಸೊ ಟೈಮ್ ಎಷ್ಟಾಗ್ಯದಪ್ಪ ಅಂತಂದ್ರೆ 8:30. ಸೊ 8:28 ರೇಟ್ ಟೈಮ್ ಇತ್ತು. 8:30 2 ನಿಮಿಷ ಲೇಟ್ ಆಗ್ಯದ ಅಷ್ಟೇ. ಸೊ ಕವರ್ ಮಾಡ್ಯಾನ. ಸೆಂಟ್ರ್ ಸ್ವಲ್ಪ ಲೇಟ್ ಆಗಿತ್ತು, ಡಿಲೇ ಆಗಿತ್ತು ಟ್ರೈನ್. ಇವಾಗ ಕವರ್ ಮಾಡ್ಯಾನ. ಸೊ ಇವಾಗ ಇಲ್ಲಿ ಊಟ ಮುಗಿಸ್ಬೇಕಂತಿತ್ತು, ಆದರೆ ಕಾರಣಾಂತರಗಳಿಂದ ನೆಕ್ಸ್ಟ್ ಸ್ಟಾಪಿಗೆ ಮುಂದೂಡವ. ಇದು ಯಾಕಪ್ಪ ಅಂತಂದರೆ ಆನ್ಲೈನಲ್ಲಿ ನಾವು ಫುಡ್ ಆರ್ಡರ್ ಮಾಡಿದ್ದೀವಿ. ಸೊ ಒಬ್ಬರು ಆನ್ಲೈನ್ ಫುಡ್ ಆರ್ಡರ್ ಆದಮೇಲೆ ಸ್ಟೇಷನಿಗೆ ತಂದು ಅವ್ರು ಕೊಡ್ತಾರೆ, ನಮ್ಮ ಸೀಟಿಗೆ ತಂದು ಕೊಡ್ತಾರಂತ. ಸೊ ಹಂಗಾಗಿ ಆರ್ಡರ್ ಮಾಡಿದ್ವಿ. ಸೊ ಅದು ಬಂದ್ಬಿಟ್ಟು ವಿಜಯವಾಡದಾಗ ಆರ್ಡರ್ ಮಾಡಿದ್ವಿ. ಸೊ ಇಲ್ಲಿ ಸಿಗಲಿಲ್ಲ. ಸೊ ನೆಕ್ಸ್ಟ್ ಸ್ಟಾಪು ವಿಜಯವಾಡ 9:40 ಸೊ 9:40 ಆದಮೇಲೆ ನಮ್ಗೆ ಊಟ ಬರ್ತದೆ. ಸೊ ಸೀದಾ ಕೋಚಿಗೆ ತಂದು ಕೊಡ್ತಾರೆ. ಸೊ ಅದು ಹೆಂಗಿರ್ತದ ಏನು ಕತೆ ಎಲ್ಲ ಹೇಳ್ತೀವಿ.
ಸ್ಟೇ ಟ್ಯೂನ್ಡ್ ಆಗಿರಿ ಗುರು. ಗೈಸ್ ಏನಪ್ಪ ಅಂದರೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಅದಲ್ಲ ಎ ಸಿದು. ಅಲ್ಲೊಬ್ರು ವಯಸ್ಸಾದ್ರು ಮಕ್ಕಂಡ್ರ ಆ ಕಡೆ ಸೈಡ್ ಇಲ್ಲ ಅದು, ಅಂದರೆ ಅಡ್ಜಸ್ಟ್ಮೆಂಟ್ ಎಲ್ಲ ಮುರಿದು ಬಿಟ್ಟದ ಅದು. ಸೊ ಅವ್ರಿಗೆ ಆಗೋಲ್ದಂತ. ಸೊ ಕಂಪ್ಲೇಂಟ್ ಮಾಡಿವಿ ಇವಾಗ. ಸೊ ಅವ್ರು ಎಷ್ಟೊತ್ತಿಗೆ ಬರ್ತಾರೆ ನೋಡಮ್ರಿ ಇವಾಗ. ಇದೊಂದು ಎಕ್ಸ್ಪೆರಿಮೆಂಟ್ ಆಗ್ತದೆ ನಮ್ಮ ಜರ್ನಿದಾಗ. 5 minutes later. ಥ್ಯಾಂಕ್ ಯು ಬೈ. ಪೇಪರ್ ಇಟ್ಟು ಇವಟ ಖಲಾಸ್. ಯಾವುದು ಗುರು ಇದು ನದಿ? ಬ್ರಿಡ್ಜ್ ನೋಡ್ರಿ ಗುರು. ಯಪ್ಪ ಏನು ಸೇಫ್ಟಿ ಇಲ್ಲ, ಏನಿಲ್ಲ. ಐ ಹೋಪ್ ಕಾಣಕತ್ತ ಅನ್ಕೊಂತೀನಿ ಗುರು. ಅಲ್ಟಿ ಗುರು, ಇದು ಬೆಳಗ್ಗೆ ಸೀನಲ್ಲಿ ಇರಬೇಕಿತ್ತು ಗುರು. ವಿಜಯವಾಡ ನಿಯರ್ ಆಗಿದ್ದೀವಿ, ಇನ್ನೊಂದು 2-3 ಕಿಲೋಮೀಟರ್ ಅಷ್ಟೇ. ವಿಜಯವಾಡದಲ್ಲಿ ಮಳೆಯ ವಾತಾವರಣ ನೀವು ನೋಡ್ತಾ ಇರಬಹುದು. ಏನು ಗುರು, ಎಲ್ಲಿ ಪ್ರತಿ ಸ್ಟೇಷನ್ ಬಂದಾಗೆಲ್ಲ ಮಳೆ ಹತ್ತಕತ್ತಲ್ಲ. ನಾನು ಅಂದ್ರೆ ಹಂಗೆ ಗುರು. ನಾನು ಇದ್ದ ಸಲುವಾಗಿ ಎಷ್ಟೋ ಕಡೆ ಮಳೆ ಬೆಳೆ ಕರೆಕ್ಟ್ ಆಕತ್ತೆ. फोन पे हाँ ಕ್ಯಾಶ್ ನಾ ಫೋನ್ ಪೇ ಕ್ಯಾಶ್. ಇವಾಗ ದೊಡ್ಡ ತೋಪವ ಇಲ್ಲಿ ಹೊಂಟವ. ಅವ್ನು ವೀಡಿಯೋ ಮಾಡಬಾರ್ದಂತ. ಅವನು ನಂದು ವೀಡಿಯೋ ಮಾಡೋಕ್ಕೆ ನಾನು ಟೈಮ್ ಇಲ್ಲ. ನಾನು ಈ ಪಾರ್ಸಲ್ ವೀಡಿಯೋ ಮಾಡಕತ್ತೀನಿ, ಅವ್ನು ವೀಡಿಯೋ ಮಾಡಬಾರ್ದಂತ. ಹಾಕ್ತೀನಿ ಇವಾಗ ರೂಡ್ ಬಿಹೇವ್ ಅಂತ ಹಾಕ್ತೀನಿ, ಗುಮ್ಸ್ ಅಂತ. ಸೊ ಇಲ್ಲೊಂದು ಮೆಸೇಜ್ ಹಾಕ್ಯಾರ, ಥ್ಯಾಂಕ್ಸ್ ಫಾರ್ ಯುವರ್ ಆರ್ಡರ್, ಇಫ್ ಯು ಲವ್ ದ ಫುಡ್ ಪ್ಲೀಸ್ ರೇಟ್ ಯುವರ್ ಎಕ್ಸ್ಪೀರಿಯನ್ಸ್, ಯುವರ್ ಫೀಡ್ಬ್ಯಾಕ್ ಮ್ಯಾಟರ್ಸ್ ಅಂತ. ಸೊ ಫುಡ್ ಬಗ್ಗೆ ಆಮೇಲೆ ಹಾಕ್ತೀನಿ. ಪ್ಲಸ್ ಏನಪ್ಪ ಅಂತಂದ್ರೆ ಇವಾಗ ಒಂದು ರೂಡ್ ಬಿಹೇವಿಯರ್ದು ಮೆನ್ಷನ್ ಮಾಡಲೇಬೇಕು ಬರೋದು. ಸೊ ಓಪನ್ ಮಾಡಮ್ರಿ. ಇದು ನಮ್ಮದೆಲ್ಲ ಅಡ್ರೆಸ್ಸು. ಇದು ಯಾಕೆ ಬುಕ್ ಮಾಡಿದ್ನಪ್ಪ ಅಂತಂದರೆ ಪ್ರತಿ ಸಲ ಟ್ರೈನ್ ಫುಡ್ ತಿಂದು ಸಾಕಾಗಿಬಿಟ್ಟದವರು. ಪ್ಲಸ್ ಒಂದು ಗೊತ್ತಾಗಬೇಕಲ್ಲ, ನಮ್ಮ ಯಾರ್ಯಾರು ಯೂಟ್ಯೂಬ್ ನೋಡ್ತಾರೆ ಅವ್ರಿಗೆ ಹೊರಗಿನಿಂದ ಫುಡ್ಡನ್ನು ತರಿಸ್ಬೋದು ಅಂತ ಗೊತ್ತಾಗ ಆಲ್ಮೋಸ್ಟ್ ಗೊತ್ತಿರ್ತದೆ, ಬಟ್ ಕೆಲವೊಬ್ರಿಗೆ ಗೊತ್ತಿರಲ್ಲ. ಸೊ ಹಂಗಾಗಿ ಇದೊಂದು ಆರ್ಡರ್ ಮಾಡಿರೋದು. ಚಪಾತಿನ ಹಿಂಗೆ ಹರಿದು ಬಿಟ್ಟು ಇದು ಪನ್ನೀರ್ ಏನು ಚೆಕ್ ಮಾಡ್ಬೇಕಪ್ಪ ಫಸ್ಟು. ಎಸ್ ತಗೊಳ್ಳಿ, ಈಗ ತಿಂತೀರಾ? ತಗೊಳ್ಳಿ. ಪನ್ನೀರ್ ಮಸ್ತ್ ಆಗೈತೆ ಇವರು. ಚಪಾತಿ ಓಕೆ, ಪನ್ನೀರ್ ಮಸ್ತ್ ಆಗೈತೆ. ಸೊ ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಡೇ 2 ಸ್ಟಾರ್ಟ್ ಆಯಿತು ನಮ್ಮದು ಪಲಾಸದಿಂದ. ಸೊ ಪಲಾಸ ಬಂದುಬಿಟ್ಟು ಆಂಧ್ರ ಸ್ಟೇಟಲ್ಲಿರೋದು. ಸೊ ನೀವು ನೋಡ್ತಿರ್ಬೋದು. ಸೊ ಈ ಪಲಾಸ ಅಂತಕ್ಕಂಥದ್ದು ಗೋಡಂಬಿ ಇರ್ತದಲ್ಲ, ಗೋಡಂಬಿ ಫ್ಯಾಕ್ಟ್ರಿಗಳು ಇರ್ತಕ್ಕಂಥದ್ದು ಈ ಒಂದು ಪಲಾಸದಲ್ಲಿ. ಸೊ ಇಲ್ಲಿಂದ ನಾವು ಮತ್ತೆ ಒಂದು 3 ರಿಂದ 4 ತಾಸು ಜರ್ನಿ. ಸೊ ಇವಾಗ ನಮ್ಗೆ ಇನ್ನೂ 1 ತಾಸು ಜರ್ನಿ. ಸೊ 1 ಅವರ್ ಜರ್ನಿ. 1 ಅವರ್ ಆದಮೇಲೆ ಪೂರಿದಾಗಿರ್ತೀವಿ. ಸೊ ಪೂರಿಗೆ ಹೋದ್ಮೇಲೆ ಈ ವಿಡಿಯೋ ಬ್ಲಾಗ್ ಎಂಡ್ ಮಾಡ್ತೀವಿ. ಸೊ ಪಾರ್ಟ್ 2ದಾಗ ಪೂರಿ ಟೆಂಪಲ್ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಟೈಗರ್ ಸೂಪರ್ ಸ್ಟಾರ್
ಮತ್ತೆ ಭೇಟಿಯಾಗೋಣ. ನಮಸ್ಕಾರ.